Sudden, forever on fire. ಬೆಂಗಳೂರಿನಲ್ಲಿ ಕರೆಂಟ್ ಕಳ್ಳರಿದ್ದಾರೆ, ಎಚ್ಚರ ಎಚ್ಚರ. ಬೆಂಗಳೂರಿನಲ್ಲಿ 3 ವರ್ಷಗಳಲ್ಲಿ 645 ವಿದ್ಯುತ್ ಕಳವು ಕೇಸ್ಗಳು ದಾಖಲಾಗಿದ್ದಾವೆ. ಕರೆಂಟ್ ಕಳ್ಳರಿದ್ದಾರಂತೆ, ಹುಷಾರು. ಹೆಂಗಪ್ಪ ಇದು? ಹೆಂಗ್ ಕಳ್ತನ ಮಾಡ್ತಾರೆ ಕರೆಂಟ್ ಅನ್ನ? ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂತ ಅನ್ಕೊಳ್ಬಹುದು. 645 ಕೇಸ್ 3 ವರ್ಷದಲ್ಲಿ. 2024ರಲ್ಲಿ 192 ವಿದ್ಯುತ್ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದಾವೆ. ಕರೆಂಟ್ ಕಳ್ಳರ ವಿರುದ್ಧ ಭಾರತೀಯ ವಿದ್ಯುತ್ ಕಾಯ್ದೆ 2003 ಸೆಕ್ಷನ್ 135ರಡಿ ಕ್ರಮ. ಗೃಹಜ್ಯೋತಿ ಯೋಜನೆ ಜಾರಿ ನಂತರವೂ ಕೂಡ ವಿದ್ಯುತ್ ಕಳ್ಳತನ ಮುಂದುವರಿಕೆಯಾಗಿದೆ. ಪ್ರಸಕ್ತ ವರ್ಷ ಇದುವರೆಗೂ 192 ಪ್ರಕರಣಗಳು ದಾಖಲಾಗಿದ್ದಾವೆ. ವಾಣಿಜ್ಯ ವಹಿವಾಟು ಹೆಚ್ಚಿರುವ ಪ್ರದೇಶಗಳಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಜಲಮಂಡಳಿಯಿಂದಲೂ ಕೂಡ ಅಕ್ರಮ ವಿದ್ಯುತ್ ಸಂಪರ್ಕ ಆಗ್ತಾ ಇದೆ. ನೋಡಿ, ಯಾರ್ಯಾರು ಕರೆಂಟ್ ಕಳ್ಳರು ಯಾರೋ ನಮ್ಮ ಮಧ್ಯಮ ವರ್ಗದವರು, ಬಡವರು ಯಾರೂ ಅಲ್ಲ. ಇಲ್ಲಿ ದೊಡ್ಡ ದೊಡ್ಡವರೇ, ಅವು ಇಲಾಖೆಗಳು, ಬಿಬಿಎಂಪಿ ಮತ್ತು ಜಲಮಂಡಳಿ ಅಕ್ರಮವಾದಂಥ ವಿದ್ಯುತ್ ಸಂಪರ್ಕವನ್ನ ಹೊಂದಿದ್ದಾರೆ. ಜಾಸ್ತಿಯಲ್ಲಿ ವಾಣಿಜ್ಯ ವಹಿವಾಟು ಪ್ರದೇಶಗಳಿದಾವೋ ಅಲ್ಲಿ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಒಂದೇ ವರ್ಷದಲ್ಲಿ 2024 ಅಂದ್ರೆ ಒಂದೇ ವರ್ಷದಲ್ಲಿ 192 ಕೇಸ್ಗಳು ದಾಖಲಾಗಿದ್ದಾವೆ. ಗೃಹಜ್ಯೋತಿ ಯೋಜನೆ ಬಂತು, ಅದಾದ ಮೇಲೂ ಕೂಡ ವಿದ್ಯುತ್ ಕಳ್ಳತನ ಮುಂದುವರಿಕೆಯಾಗಿದೆ. 2003 ಸೆಕ್ಷನ್ 135ರಡಿ ಕ್ರಮ ಆಗಬೇಕು. ಕ್ರಮ ಆಗ್ತಾ ಇದೆ ಈಗ. ನೋಡಿ, ಬಹುಶಃ ಇದು ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಈ ಮಾಹಿತಿ. ಕರೆಂಟು ಹೇಗೆ ಕಳ್ಳತನ ಮಾಡ್ತಾರೆ ಅಕ್ರಮವಾಗಿ. ಈಗ ನೋಡಿ, ಬೆಸ್ಕಾಂನಿಂದ ಎಲ್ಲ ಕಡೆಗಳಲ್ಲೂ ಕೂಡ ವಿದ್ಯುತ್ ಸರಬರಾಜು ಆಗ್ತಾ ಇರುತ್ತೆ. ಮಾಹಿತಿಯನ್ನ ಕೊಡದೆ ಅಥವಾ ಕಳ್ಳ ಮಾರ್ಗದ ಮೂಲಕ ಕರೆಂಟನ್ನು ಇವರು ಪಾಸ್ ಮಾಡ್ಕೊಳ್ತಾ ಇರ್ತಾರೆ. ಅದು ಕೋಟಿ ಕೋಟಿ ಆ ಮೊತ್ತ ಏನಿರುತ್ತೆ ಅವ್ರಿಗೆ ಕಟ್ಟಬೇಕಾಗಿರುತ್ತೆ. ಆ ಹಣವನ್ನು ಕೂಡ ಹಾಗೆ ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರೆ. ಸಾವಿರಾರು ಕೋಟಿ ಬರಬೇಕು. ಇದೇ ಬಿಬಿಎಂಪಿಯವರು ಮತ್ತು ಜಲಮಂಡಳಿಯವರಿಂದ ಬೆಸ್ಕಾಂ ಅವ್ರಿಗೆ ಬರಬೇಕಾಗಿರೋದು. ಕರೆಂಟ್ ಬಿಲ್ ಹಂಗೆ ಉಳಿಸ್ಕೊಂಡಿದ್ದಾರೆ ಸಾವಿರಾರು ಕೋಟಿನ. ಅದರಲ್ಲೂ ಅಕ್ರಮವಾಗಿ ವಿದ್ಯುತ್ತನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದೇ ಯಾರಾದರೂ ಜನಸಾಮಾನ್ಯರು ಬೆಂಗಳೂರಿನಲ್ಲಿ ಕರೆಂಟ್ ಬಿಲ್ ಕಟ್ಟದೇ ಇದ್ದರೆ ಬಿಡ್ತಾರ ಇವರು? ಅಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ? ಬಂದು ಕಟ್ ಮಾಡಿ ಹೋಗ್ತಾರೆ ಸಂಪರ್ಕವನ್ನು. ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್, ನಿಜಕ್ಕೂ ಒಂದು ರೀತಿ ಆಘಾತಕಾರಿ ಇದು. ಜನಸಾಮಾನ್ಯರೇನಾದರೂ ಕರೆಂಟ್ ಬಿಲ್ ಕಟ್ಟದೇ ಇದ್ದರೆ ಯಾವ ರೀತಿ ದಬ್ಬಾಳಕೆ ಮಾಡ್ತಾರೆ ಅನ್ನೋದು ನಾವು ಬಹುಶಃ ಬಹಳ ಸಲ ನೋಡಿದ್ದೀವಿ. ಇದು ಯಾವ ರೀತಿ ಒಂದು ಕರೆಂಟ್ ಕಳ್ಳತನ, ಅದರಲ್ಲೂ ಇಲ್ಲಿವರೆಗೂ ಎಷ್ಟು ಪೋಲ್ ಆಗ್ತಿದೆ ಅನ್ನೋದು ಸರ್ಕಾರದ ಮಟ್ಟದಲ್ಲಿ? ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲಿ ಇರುವಂತಹ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಅದರದ್ದೇ ಒಂದು ರೀತಿ ಜಾಗೃತ ದಳ ಇರುತ್ತೆ. ಈಗ ಹೇಗೆ ಪೊಲೀಸ್ ಇಲಾಖೆ ಇದೆ, ಹಾಗೇನೆ ಅಲ್ಲೂ ಕೂಡ ಜಾಗೃತ ದಳ ಇರುತ್ತೆ. ಮುಖ್ಯವಾಗಿ ವಾಣಿಜ್ಯ ಹಾಗೂ ವಾಣಿಜ್ಯೇತರ ಹಾಗೂ ಖಾಸಗಿ ಅಥವಾ ವೈಯಕ್ತಿಕ ಅಥವಾ ಮನೆಗಳಿರ್ತವೆ, ಅಂತಹದಲ್ಲಿ ವಿದ್ಯುತ್ ಸಂಪರ್ಕವನ್ನ ಮಿಸ್ಯೂಸ್ ಮಾಡ್ಕೊಂಡವ್ರು, ಅಂದ್ರೆ ದುರ್ಬಳಕೆ ಮಾಡ್ಕೊಂಡವರು ಅಥವಾ ಅನುಮತಿ ಇಲ್ಲದೇನೆ ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇರುವಂತ ಸಂಬಂಧಪಟ್ಟಂತೆ ಸಾಕಷ್ಟು ಸಾರ್ವಜನಿಕರಿಂದ ದೂರ ಬಂದಿರುವಂತದ್ದು. ಹಾಗೇನೆ ಜಾಗೃತ ದಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಗೊತ್ತಾಗಿರುವಂತದ್ದು ಏನಂತಂದ್ರೆ, ಕಳೆದ 3 ವರ್ಷಗಳಲ್ಲಿ ಕರೆಂಟ್ ಕಳ್ಳರ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಸುಮಾರು 645 ವಿದ್ಯುತ್ ಕಳವು ಪ್ರಕರಣಗಳು ಕೂಡ ಈಗ ಪ್ರಕರಣ ಆಗಿರುವಂತದ್ದು. ಬೆಂಗಳೂರು ದಕ್ಷಿಣ ವಿಭಾಗದಲ್ಲೇ 218ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಸುಮಾರು ಬೆಂಗಳೂರಿನಲ್ಲಿ ಈ ವರ್ಷ 2024ರಲ್ಲಿ 192 ವಿದ್ಯುತ್ ಕಳ್ಳತನ ಪ್ರಕರಣಗಳೇ ಹೆಚ್ಚಾಗಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ, ಕರೆಂಟ್ ಕಳ್ಳರ ವಿರುದ್ಧ ನಾವು ಭಾರತೀಯ ವಿದ್ಯುತ್ ಕಾಯ್ದೆ 2003 ಸೆಕ್ಷನ್ 135ರಡಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ದೂರು ದಾಖಲಾಗಿದೆ, ಎಫ್ಐಆರ್ ಕೂಡ ಆಗಲಿದೆ. ಆದ್ರೆ ವಿಪರ್ಯಾಸ ಅಂತ ಏನಂತಂದ್ರೆ, ಬಿಬಿಎಂಪಿ ಹಾಗೂ ಜಲಮಂಡಳಿಯವರೇ ಈಗ ವಿದ್ಯುತ್ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು. ಅಂತಂದ್ರೆ, ಕೊಳವೆ ಬಾವಿ ಸಂಬಂಧಪಟ್ಟಂತೆ ಅನುಮತಿಯನ್ನು ಪಡ್ಕೊಂಡಿರ್ತಾರೆ. ಕೊಳವೆ ಬಾವಿಗಾಗಿ ಕರೆಂಟ್ ಕನೆಕ್ಷನ್ ಅನ್ನ
ಅಪ್ಲೈ ಮಾಡಿ ತೆಗೆದುಕೊಂಡಿರ್ತಾರೆ. ಆದ್ರೆ ಕೊಳವೆ ಬಾವಿಯಲ್ಲಿ ನೀರು ಬರೋದಿರಲ್ಲ. ಹಾಗಾಗಿ ಮತ್ತೊಂದು ಜಾಗದಲ್ಲಿ, ಅದೇ ಸಮೀಪದಲ್ಲಿ ಮತ್ತೊಂದು ಜಾಗದಲ್ಲಿ ಕೊಳವೆ ಬಾವಿಯನ್ನ ತೆರೀತಾರೆ. ಆದ್ರೆ ಅಲ್ಲಿ ಪ್ರತ್ಯೇಕ ಸಂಪರ್ಕವನ್ನು ಪಡೆದುಕೊಳ್ಳಬೇಕು ವಿದ್ಯುತ್ ಅಂತ. ಆದ್ರೆ ಅದನ್ನ ಪಡೆದುಕೊಳ್ಳದೆ ಇಲ್ಲಿ ಬಾರದಿರುವಂತಹ ಕೊಳವೆ ಬಾವಿಗೆ ಸಂಪರ್ಕ ಪಡುವಂತಹ ಕನೆಕ್ಷನ್ ಅನ್ನೇ ನೇರವಾಗಿ ಅಲ್ಲಿಗೆ ಬಳಕೆ ಮಾಡ್ಕೊಂತ ಪ್ರಕರಣಗಳು ಜಾಸ್ತಿ ಇರುವಂತದ್ದು. ಈ ರೀತಿಯ ಪ್ರಕರಣಗಳು BBMP ಹಾಗೂ BWSS ಇಂದ ಆಗಿದೆ ಅನ್ನುವಂಥದ್ದು ಈಗ ಬೆಸ್ಕಾಂ ಇಂದ ಬಂದಿರುವಂತಹ ಮಾಹಿತಿ. ಒಟ್ಟಾರೆ ಏನಂತಂದ್ರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಗೃಹ ಜ್ಯೋತಿ ಯೋಜನೆಯನ್ನು ಕೊಟ್ಟು 200 ಯೂನಿಟ್ ಫ್ರೀ ಅನ್ನ ಘೋಷಣೆ ಮಾಡ್ತು. ಅದಾದ್ರೂ ಕೂಡ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಳ್ಳುವಂಥದ್ದು, ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲೂ ಕೂಡ ಈ ತರದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದಕ್ಕೆ ಬೇಕಾದಂತ ಒಂದಿಷ್ಟು ಕ್ರೈಟೀರಿಯಾಗಳಿದೆ, ಅದಕ್ಕೆ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಇದೆ. ಅದನ್ನ ಫಾಲೋ ಮಾಡೋ ಬದಲು ಸುಮ್ಮನೆ ನಮ್ಮ ಮನೆಗಳ ಮುಂದೆನೋ ಅಥವಾ ಏನು ಕಂಪನಿಗಳ ಮುಂದೆನೋ ಅಥವಾ ಇಂಡಸ್ಟ್ರಿಯಲ್ ಏನಿರ್ತದೆ ಅವರ ರಸ್ತೆ ಹಾದು ಹೋಗಲಂತಹ ವಿದ್ಯುತ್ ಸಂಪರ್ಕಗಳಿರ್ತವೆ, ಅದ್ರ ಜೊತೆಗೆ ನೇರವಾಗಿ ಕನೆಕ್ಷನ್ ಪಡ್ಕೊಳ್ಳುವಂತಹ ಪ್ರಕ್ರಿಯೆಗಳಾಗಿದೆ. ಅದನ್ನ ಈಗೆಲ್ಲವೂ ಕೂಡ ಕೇಸ್ ದಾಖಲಾಗಿ ಸಂಬಂಧಪಟ್ಟಂತ ಮಾಲೀಕರ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗುತ್ತೆ. ಮುಂದಿನ ದಿನಗಳ ವಿಚಾರಣೆ ಆದ್ರ ಬಳಿಕ ಅವ್ರ ಮೇಲೆ ಕ್ರಮವನ್ನು ಕೂಡ ಮಾಡಲಾಗುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ 2024ರಲ್ಲೇ 192 ಕಳ್ತನ ಅಂದ್ರೆ ವಿದ್ಯುತ್ ಕಳ್ತನ ಪ್ರಕರಣಗಳು ದಾಖಲಾಗಿದ್ದಾವೆ. ವಿಪರ್ಯಾಸ ಅಂತ ಹೇಳಿದ್ರೆ BBMP ಮತ್ತು ಜಲಮಂಡಳಿಯಿಂದಲೂ ಕೂಡ ಅಕ್ರಮವಾದಂತಹ ವಿದ್ಯುತ್ ಸಂಪರ್ಕವನ್ನ ತೆಗೆದುಕೊಳ್ಳಲಾಗಿದೆ. ಯಾಕಂತ ಹೇಳಿದ್ರೆ ನಾವು ಸಹಜವಾಗಿ ಕೆಲವು ಕಡೆಗಳಲ್ಲಿ ನೋಡ್ತಾ ಇರ್ತೀವಿ, ಈಗ ಅಲ್ಲಿ ಮೇನ್ ಲೈನನ್ನು ಎಳೆದಿರ್ತಾರೆ, ಅಲ್ಲಿ ಕೊಕ್ಕೆ ಹಾಕೋದು ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ, ಕೊಕ್ಕೆ ಹಾಕಿ ಕರೆಂಟನ್ನು ಅಕ್ರಮವಾಗಿ ತೆಗೆದುಕೊಳ್ಳೋದು ಅಂತ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸರ್ಕಾರಕ್ಕೂ ಕೂಡ ಇದು ಹೊರೆ ಆಗ್ತಾ ಇದೆ, ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ ಇಲಾಖೆಗಳಿಗೆ. ಯಾಕಂತ ಹೇಳಿದ್ರೆ ಈಗ ಯಾವುದಕ್ಕೋ ಪರ್ಮಿಷನ್ ತೆಗೆದುಕೊಂಡು ಇನ್ಯಾವುದಕ್ಕೋ ಬಳಕೆ ಮಾಡಿಕೊಳ್ಳುವಂತಹ ಆ ಒಂದು ಅಕ್ರಮಗಳು ಹೆಚ್ಚಾಗಿ ಬೆಂಗಳೂರಿನಲ್ಲೇ ಕಂಡು ಬರ್ತಾ ಇದೆ.